ಬಿಡು ಬಿಡು. ಯಾರು ನೀನು? ಒಂಟಿ ಹುಡುಗಿ ಸಿಕ್ಕಿದಾಳೆ ಅಂತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀಯಾ? ನಾನು ಕಿಡ್ನಾಪ್ ಮಾಡ್ತಿದ್ದೀನಿ ಮೇಡಮ್. ನಾನು ವಿಕ್ರಮ್ ನಿಮ್ ಬಿಸ್ನೆಸ್ ಪಾರ್ಟ್ನರ್. ಯಾವ ಬಿಸ್ನೆಸ್ ಪಾರ್ಟ್ನರ್? ನಂಗೆ ಯಾವ ಬಿಸ್ನೆಸ್ ಪಾರ್ಟ್ನರ್? ಏನ್ ನಿಸ್ಬೆ ಮಾಡ್ತೀಯ ನನ್ನ ಹತ್ರ ಒಂಟಿ ಹುಡುಗಿ ಅಂತ? ಬೋಟ್ ಎಲ್ಲ ಕಿತ್ತಾಕ್ಬಿಡ್ತೀನಿ ನಾನು. ನಶೆ ಬಂದಿರೋ ಥರ ಆಡ್ತೀವ್ರೆ. ಏನಾಯ್ತು ಹುಡುಗಿ? ನಾನು ಯಾಕೆ ಮಿಸ್ಬಿಹೇವ್ ಮಾಡಲಿ? ಸರಿ, ನಾನು ನಿಮ್ಮನ್ನು ಟಚ್ಚೇ ಮಾಡಲ್ಲ. ಹಾಗೆ ಮನೆಗೆ ಡ್ರಾಪ್ ಮಾಡ್ತೀನಿ. ಒಂದು ನಿಮಿಷ ಕೂತಿರಲಿಲ್ಲ, ಬಂದೆ. ನೋಡಿ ಮೇಡಮ್. ಯಾಕೆ ನಿಂಗೆ ಹೊಡಿಕಲ್ ಈ ತುದಿ ನೀವು ಇಟ್ಕೊಳ್ಳಿ, ಈ ತುದಿ ನಾನು ಇಟ್ಕೋತೀನಿ. ಹಾಗೆ ಮನೆ ಹೋಗ್ಬಿಡೋಣ ಬನ್ನಿ. ಮೇಡಮ್ ಯಾಕೆ ಕಳ್ತಿದ್ರ? ಮನೆ ಹೋಗ್ತಿದ್ದಿಲ್ಲ ಮೇಡಮ್, ಅಲ್ಲಿ ಊಟ ಮಾಡ್ಬೋದು. ನನಗೆ ತುಂಬಾ ಹಸುವತ್ತೆ ಅಂದ್ರೆ ಯಾವ ಅಂಗಡಿ ಓಪನ್ ಇದೆ? ಎಲ್ಲಿಂದ ತರಲಿ? ನಂಗೆ ಗೊತ್ತಿಲ್ಲಪ್ಪ. ಕಿಡ್ನಾಪರ್ ಹಸುವತ್ತಿದೆ ನಂಗೆ. ಸರಿ ಕೂತಿರು, ತರ್ತೀನಿ. ತಿನ್ನ ಮೇಡಮ್ ಅವರೇ, ಇಡ್ಲಿ ತಗೊಂಡ್ಬಂದಿದ್ದೀನಿ, ಪ್ಲೀಸ್ ತಿನ್ನಿ. ಗುಡ್ ಬಾಯ್. ನಿಂಗೆ ಯುಗಾದಿ ಪ್ರಯುಕ್ತ ಸಂಬಳ ಜೊತೆಗೆ ಬೋನಸ್ ಕೊಡ್ತೀನಿ ನಾನು. ಎಂಜಾಯ್. ಈಗ ಪ್ಯಾಕೆಟ್ ಓಪನ್ ಮಾಡಪ್ಪ, ಹಸಿವಾಗ್ತದೆ ನನಗೆ. ಊಟ ಬೇಕು. ನಾನು ತಿನ್ನಿಸ್ಲ? ನೀವು ನನ್ನ ಗಂಡನ ತಿನ್ಸ್ಲ ಅಂತೆಲ್ಲ ಕೇಳ್ತೀನಿ ನನಗೆ. ಅಂದ್ಕೊಳ್ಳಿ, ಯಾರು ಬೇಡ ಅಂದ್ರು. ತಮಾಷೆ ಮಾಡ್ತೀನಿ. ತಿನ್ನಿಸ್ಲ? ನೀನ್ ತಿಂದ? ನನ್ನ ಮನೆ ಹೋಗ್ತಿದ್ದೆ. ಯಾಕೆ ಬಂದ್ಬಿಡು, ಮೊದಲು ಕಿಡ್ನಾಪರು ನನಗೆ ಹೊಟ್ಟೆನೋ ಬಂದ್ಬಿಡ್ಲಿ ಅಂತಾನ. ಅದೆಲ್ಲ ಏನು ಬೇಡ. ಈಗ ನಾನೊಂದು ಮಾತು ಹೇಳ್ತೀನಿ, ನೀನು ನನಗೆ ತಿನ್ನಿಸ್ತೆ ಅಲ್ವಾ, ಜೊತೆಗೆ ನೀನು ತಿನ್ನು. ನಿನ್ನ ಜೊತೆ ನನ್ನ ಕಥೆ ಬೇರೊಂದು ರೂಪ ತಾಳುತ್ತಿದೆ. ನನ್ನ ಜೊತೆ ನಿನ್ನ ಕಥೆ ಹಾಯಾದ ಹಾದಿ ನೋಡುತ್ತಿದೆ. ಯಾವ ಬರೀ ನಂಗೆ ತಿನ್ನಿಸ್ತಾ ಇದೆಯಲ್ಲ ಕಿಡ್ನಾಪರ್. ಎಂದು ಗೀಚಿಯಾಗಿದೆ ಬ್ರಹ್ಮ ಬರೆದ ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನಾದೇನಾ ನಿನ್ನೊಂದಿಗೆ